ಇವತ್ತು ನಮ್ಮ 18 ಜನ ಶಾಸಕರು ಪ್ರಜಾಪ್ರಭುತ್ವದ ರಕ್ಷಣೆಗೋಸ್ಕರ ಏನು ವಿಧಾನಸಭೆಯಲ್ಲಿ ಹೋರಾಟ ಮಾಡಿದ್ರಿ, ಯಾವ 4% ಮೀಸಲಾತಿ ಮುಸ್ಲಿಮರಿಗೆ ಮೀಸಲಾತಿಯ ಒಂದು ಬಿಲ್ ಏನು ಬರ್ತಾ ಇತ್ತು, ಅದೇ ರೀತಿ ಮಂತ್ರಿಯ ಒಂದು ಹನಿ ಟ್ರ್ಯಾಪ್ ಹಗರಣ ಏನಿತ್ತು, ಅದಕ್ಕೆ ಮುಖ್ಯಮಂತ್ರಿ ಸದನದಲ್ಲೇ ಉತ್ತರ ಕೊಟ್ಟು ಯಾವ ತನಿಖೆಯನ್ನ ಸಿಬಿಐ ಮಾಡಿಸ್ತೀರಾ, SIT ಮಾಡ್ತೀರಾ, ನ್ಯಾಯಾಂಗ ತನಿಖೆ ಮಾಡ್ತೀರಾ ಏನಾದರೂ ಹೇಳಿದ್ರೆ ಈ ಪ್ರಕರಣ ನಡೀತಾನೆ ಇರಲಿಲ್ಲ. ಹೋಗ್ಲಿ, ನಮ್ಮನ್ನ ಸಸ್ಪೆಂಡ್ ಮಾಡಿದ ಮೇಲಾದ್ರೂ ಕೂಡ ಸ್ಪೀಕರ್ ಅವರು ಗೌರವಿತವಾಗಿ ಎಲ್ಲಾ ಟೈಮ್ನಲ್ಲಿ ಕರೀತೀರಾ ನೀವು. ವಿಧಾನಸಭೆ ಅಧಿವೇಶನ ನಡೆಯುವಾಗ ಗಲಾಟೆ ಆದಾಗ, ಈ ತರ ಗಲಾಟೆ ಆದಾಗ ನಮ್ಮನ್ನೆಲ್ಲ ಕರೆದು ಅರ್ಧ ಗಂಟೆ 1 ಗಂಟೆ ಮುಂದೂಡಿ ಮಾತುಕತೆ ನಡೆಸ್ತೀರಾ. ಈ ಸಂದರ್ಭದಲ್ಲಿ ಕರೆದು ಸೌಜನ್ಯಕ್ಕೆ ಮಾತಾಡುವಂತ ಒಂದು ಕೆಲಸನೂ ಕೂಡ ತಾವು ಮಾಡಿಲ್ಲ. ಅಂದ್ರೆ ಇದರಿಂದ ಅರ್ಥ ಏನಿದೆ? ನೀವು ಕಾಂಗ್ರೆಸ್ ಪರವಾಗಿ ನಿಂತಿದ್ದೀರಾ. ಯಾಕಂದ್ರೆ ಈ ಕ್ಯಾಬಿನೆಟ್ ರೀಶಫಲ್ ಏನೋ ನಡೀತಾ ಇದ್ದಂಗಿದೆ. ನಿಮ್ ಮಂತ್ರಿ ಆಗಬೇಕಾದ್ರೆ ಅದರದೇ ಆದಂತ ದಾರಿಗಳಿದೆ. ಬಿಜೆಪಿ ಮೇಲೆ ದ್ವೇಷ ಮಾಡಿದ್ರೆ ಮಂತ್ರಿ ಮಾಡ್ತಾರೆ ಕಾಂಗ್ರೆಸ್ ಅಲ್ಲಿ ಅಂತ ನಿಮ್ ಭ್ರಮೆಯಲ್ಲಿದ್ರೆ ಅದು ಒಳ್ಳೇದಲ್ಲ. ಆ ಸ್ಥಾನ ಏನಿದೆ, ಆ ಸಭಾ ನಾಯಕರ ಪೀಠ ಏನಿದೆ, ಸಭಾಧ್ಯಕ್ಷರ ಪೀಠ ಏನಿದೆ, ಅದು ಗೌರವ ಕೊಡಬೇಕಾಗಿತ್ತು. ನೀವು ಬೇರೆಯವರನ್ನೆಲ್ಲ ಕರ್ಕೊಂಡು ಸಭಾ ಪೀಠದಲ್ಲಿ ಕೂತ್ಕೊಂಡು ಫೋಟೋಗಳನ್ನು ತೆಗೆಸ್ಕೊಂತೀರಾ, ಅದು ತಪ್ಪಲ್ಲ. ನಮ್ಮ ಶಾಸಕರು ಆ ಸಭಾಪೀಠದ ಹತ್ರ ಹೋದ್ರೆ ಅದು ತಪ್ಪು. ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ದು? ಇದನ್ನ ಪ್ರಜಾಪ್ರಭುತ್ವ ಅಂತಾರ? ಇದನ್ನ ನ್ಯಾಯ ಅಂತಾರ? ಕೂಡಲೇ ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರು ಕೂಡ ಮಾತಾಡಿದ್ದಾರೆ. ನಾವು ಆ ಪೀಠಕ್ಕೆ ಗೌರವ ಕೊಟ್ಟು ವಿನಂತಿಯನ್ನ ಮಾಡ್ತಾ ಇದ್ದೀರಿ. ಕೂಡಲೇ ನಮ್ಮೆಲ್ಲ ಶಾಸಕರ ಅಮಾನತ್ತೇನಿದೆ ಅದನ್ನ ವಾಪಸ್ ಪಡಿಬೇಕು. ಇಲ್ಲ ಅಂದ್ರೆ ಮುಂದೆ ದೊಡ್ಡ ಹೋರಾಟವನ್ನ ನಾವು ಮಾಡೋರಿದೆ. ಇವತ್ತು ನಮ್ಮ 18 ಜನ ಶಾಸಕರು ಪ್ರಜಾಪ್ರಭುತ್ವದ ರಕ್ಷಣೆಗೋಸ್ಕರ ಏನು ವಿಧಾನಸಭೆಯಲ್ಲಿ ಹೋರಾಟ ಮಾಡಿದ್ರಿ, ಯಾವ 4% ಮೀಸಲಾತಿ ಮುಸ್ಲಿಮರಿಗೆ ಮೀಸಲಾತಿಯ ಒಂದು ಬಿಲ್ ಏನು ಬರ್ತಾ ಇತ್ತು, ಅದೇ ರೀತಿ ಮಂತ್ರಿಯ ಒಂದು ಹನಿ ಟ್ರ್ಯಾಪ್ ಹಗರಣ ಏನಿತ್ತು, ಅದಕ್ಕೆ ಮುಖ್ಯಮಂತ್ರಿ ಸದನದಲ್ಲೇ ಉತ್ತರ ಕೊಟ್ಟು ತನಿಖೆಯನ್ನ ಸಿಬಿಐ ಮಾಡಿಸ್ತೀರಾ, SIT ಮಾಡ್ತೀರಾ, ನ್ಯಾಯಾಂಗ ತನಿಖೆ ಮಾಡ್ತೀರಾ ಏನಾದರೂ ಹೇಳಿದ್ರೆ ಈ ಪ್ರಕರಣ ನಡೀತಾನೆ ಇರಲಿಲ್ಲ. ಹೋಗ್ಲಿ, ನಮ್ಮನ್ನ ಸಸ್ಪೆಂಡ್ ಮಾಡಿದ ಮೇಲಾದ್ರೂ ಕೂಡ ಸ್ಪೀಕರ್ ಅವರು ಗೌರವಿತವಾಗಿ ಎಲ್ಲಾ ಟೈಮ್ನಲ್ಲಿ ಕರೀತೀರಾ ನೀವು. ವಿಧಾನಸಭೆ ಅಧಿವೇಶನ ನಡೆಯುವಾಗ ಗಲಾಟೆ ಆದಾಗ, ಈ ತರ ಗಲಾಟೆ ಆದಾಗ ನಮ್ಮನ್ನೆಲ್ಲ ಕರೆದು ಅರ್ಧ ಗಂಟೆ 1 ಗಂಟೆ ಮುಂದೂಡಿ ಮಾತುಕತೆ ನಡೆಸ್ತೀರಾ. ಈ ಸಂದರ್ಭದಲ್ಲಿ ಕರೆದು ಸೌಜನ್ಯಕ್ಕೆ ಮಾತಾಡುವಂತ ಒಂದು ಕೆಲಸನೂ ಕೂಡ ತಾವು ಮಾಡಿಲ್ಲ. ಅಂದ್ರೆ ಇದರಿಂದ ಅರ್ಥ ಏನಿದೆ? ನೀವು ಕಾಂಗ್ರೆಸ್ ಪರವಾಗಿ ನಿಂತಿದ್ದೀರಾ. ಯಾಕಂದ್ರೆ ಈ ಕ್ಯಾಬಿನೆಟ್ ರೀಶಫಲ್ ಏನೋ ನಡೀತಾ ಇದ್ದಂಗಿದೆ. ನಿಮ್ ಮಂತ್ರಿ ಆಗಬೇಕಾದ್ರೆ ಅದರದೇ ಆದಂತ ದಾರಿಗಳಿದೆ. ಬಿಜೆಪಿ ಮೇಲೆ ದ್ವೇಷ ಮಾಡಿದ್ರೆ ಮಂತ್ರಿ ಮಾಡ್ತಾರೆ ಕಾಂಗ್ರೆಸ್ ಅಲ್ಲಿ ಅಂತ ನಿಮ್ ಭ್ರಮೆಯಲ್ಲಿದ್ರೆ ಅದು ಒಳ್ಳೇದಲ್ಲ. ಆ ಸ್ಥಾನ ಏನಿದೆ, ಆ ಸಭಾ ನಾಯಕರ ಪೀಠ ಏನಿದೆ, ಸಭಾಧ್ಯಕ್ಷರ ಪೀಠ ಏನಿದೆ, ಅದು ಗೌರವ ಕೊಡಬೇಕಾಗಿತ್ತು. ನೀವು ಬೇರೆಯವರನ್ನೆಲ್ಲ ಕರ್ಕೊಂಡು ಸಭಾ ಪೀಠದಲ್ಲಿ ಕೂತ್ಕೊಂಡು ಫೋಟೋಗಳನ್ನು ತೆಗೆಸ್ಕೊಂತೀರಾ, ಅದು ತಪ್ಪಲ್ಲ. ನಮ್ಮ ಶಾಸಕರು ಆ ಸಭಾಪೀಠದ ಹತ್ರ ಹೋದ್ರೆ ಅದು ತಪ್ಪು. ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ದು? ಇದನ್ನ ಪ್ರಜಾಪ್ರಭುತ್ವ ಅಂತಾರ? ಇದನ್ನ ನ್ಯಾಯ ಅಂತಾರ? ಕೂಡಲೇ ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರು ಕೂಡ ಮಾತಾಡಿದ್ದಾರೆ. ನಾವು ಆ ಪೀಠಕ್ಕೆ ಗೌರವ ಕೊಟ್ಟು ವಿನಂತಿಯನ್ನ ಮಾಡ್ತಾ ಇದ್ದೀರಿ. ಕೂಡಲೇ ನಮ್ಮೆಲ್ಲ ಶಾಸಕರ ಅಮಾನತ್ತೇನಿದೆ ಅದನ್ನ ವಾಪಸ್ ಪಡಿಬೇಕು. ಇಲ್ಲ ಅಂದ್ರೆ ಮುಂದೆ ದೊಡ್ಡ ಹೋರಾಟವನ್ನ ನಾವು ಮಾಡೋರಿದೆ.